ಗಳಿದ್ದಾವೆ. ನಾನು ಅದನ್ನೆಲ್ಲವನ್ನು ಕೂಡ ಈಗ ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬ ಜಾಸ್ತಿ ಇದಾಗುತ್ತೆ. ಆದರೆ ಇದರಲ್ಲಿ ಇಂಡೀಕರಣ ಯಾಕಾಯ್ತು, ನೋಟಿಸ್ಗಳು ಯಾಕಾಯ್ತು? ಈಗ ಡಿಸ್ಪ್ಯೂಟ್ ಅನೇಕರು ಹೇಳೋದು, ನಿಮ್ಮ ಕಾಲದಲ್ಲಿ ಇಷ್ಟು ಕೊಟ್ರಲ್ರಿ, ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟರು, ನಮ್ಮ ಕಾಲದಲ್ಲಿ 5,000 ಕೊಟ್ಟಿದ್ದು, ನಿಮ್ಮ ಕಾಲದಲ್ಲಿ 2,000 ಕೊಟ್ಟಿದ್ದು, ಒಂದು 3,000 ನಾವೇ ಜಾಸ್ತಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡೋದು ಸುಲಭ. ಯಾವ ಅಧಿಕಾರಿಗೂ ಸರ್ ಒಂದು ನಿಮಿಷ ಮುಗಿಸ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಹೇಳ್ತೀನಿ. ಆ ಸನ್ನಿವೇಶ ಆ ತರ ಬಂತು, ಸಂದರ್ಭ ಆ ತರ ಬಂತು. ನೀವು ಮೆರವಣಿಗೆ ಮಾಡ್ಲಿಲ್ವಾ, ಪಾದಯಾತ್ರೆ ಮಾಡ್ಲಿಲ್ವಾ? ಅದಕ್ಕೋಸ್ಕರ ಹೇಳಿದ್ರು. ಅಲ್ಲ, ನಾನು ಹೇಳ್ತೀನಿ ಯಾಕೆ ಪಾದಯಾತ್ರೆ ಮಾಡಿದ್ರಿ. ಈಗ ಬೆಳಗ್ಗೆ ಬೀದರಿಂದ ಪಾದಯಾತ್ರೆ ಮಾಡ್ಲಿಲ್ಲ, 2 ಗುಂಪು ಮಾಡ್ಕೊಂಡು ನಿಮ್ಮಲ್ಲಿ. ಸರ್, ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ಈಗ ವಾಪಸ್ ತಗೊಳ್ತಾ ಇದ್ದೀರಿ ಸರ್ ನೀವು. ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ನೀವು ವಾಪಸ್ ತಗೊಳ್ತಾ ಇದ್ದೀರಿ. ಸರ್ ಒಂದ್ ನಿಮಿಷ, ಒಂದೇ ಗುಂಪಿತ್ತು ಹೇಳ್ರಿ. ಅಲ್ಲ, 4 ಟೀಮ್ ಬೇರೆ, 4 ಗುಂಪು. ನೀ ಹೇಳ್ಬೋದಪ್ಪ, ನಮ್ಮ ಯತ್ನಾಳ್ ಅವ್ರು ಇಲ್ಲ, ಅವ್ರು ಯಾಕೆ ಮಾಡಿದ್ರು ಬೇರೆ? ಅವ್ರನ್ನು ನೀವೇ ಮಾಡಿದ್ರ? ಟೀಮ್ ನೀವೇ ಮಾಡಿದ್ರ? ನೋಡಿ, ಡೋಂಟ್ ಡಿಫೆಂಡ್ ಸರ್. ಈಗ ಡೋಂಟ್ ಡಿಫೆಂಡ್. ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಫ್ಯಾಕ್ಟ್ ದೇರ್ ಇಸ್ ಎ ವರ್ಟಿಕಲ್ ಗ್ರೂಪ್ಸ್, ವರ್ಟಿಕಲ್ ಸ್ಪ್ಲಿಟ್ ಇನ್ ದಿ ಬಿಜೆಪಿ. ಸರ್, ವರ್ಟಿಕಲ್ ಸ್ಪ್ಲಿಟ್ ನಿಮ್ಮಲ್ಲಿ ಸಹ ಇದೆ. ಅವ್ರ ಪಾರ್ಟಿ ಒಳಗಡೆ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಮಾತಾಡಕ್ ಹೋಗಲ್ಲ, ಅದನ್ನ ಮಾತಾಡಕ್ ಹೋಗಲ್ಲ. ಆದ್ರೆ ಇವರು ಒಂದೇ ನಿಮಿಷ ಮುಗಿಸ್ತೀನಿ. ಬಿಜೆಪಿ ಅಂತ ಹೇಳಿದ ತಕ್ಷಣ ನೀವು ಒಂಥರ ಮೈಯೆಲ್ಲ ಒದರಕ್ ಶುರು ಮಾಡ್ಬಿಡ್ತದೆ. ಇಲ್ಲ ಇಲ್ಲ ಇಲ್ಲ, ಏನ್ ಮಾಡೋದು? ಬಿಜೆಪಿ ಅಂತ ಹೇಳ್ಬಿಡಪ್ಪ, ಇದನ್ನ ಸರ್ಕಾರ ಅಂತ ಹೇಳಿ. ಈಗ ನೀವು ಬಿಜೆಪಿ ಅಂತ ಹೇಳಿ, ನೀವು ಬಿಜೆಪಿ ಅಂತ ಹೇಳ್ಬೇಡಿ, ಬಿಜೆಪಿ ಅಂತಂದ್ರೆ ಈ ವಿಷಯಕ್ಕೆ ಸರಿ ಅಂತ ಡಿಬೇಟ್ ಮಾಡುವ. ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರಿ ಸರ್, ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರಿ. ಬೇಡ, ಹಿಂದಿನ ಸರ್ಕಾರ ಅಂತ ಹೇಳಿ ತೀರ್ಮಾನ ಮಾಡಿ ಅದು ಮುಗಿಸಿ ಆಮೇಲೆ ಕೃಷ್ಣ ಬೈರೇಗೌಡ ಉತ್ತರ ಕೊಡ್ತಾರೆ. ಸರ್ ಒಂದು